ದಕ್ಷಿಣ ಭಾರತದ ಚಿತ್ರರಂಗದ ಮೋಸ್ಟ್ ಕ್ಯೂಟ್ ಜೋಡಿ ಎಂದೇ ಖ್ಯಾತರಾಗಿರುವ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ರೌಡಿ ಸ್ಟಾರ್ ವಿಜಯ್ ದೇವರಕೊಂಡ ಮದುವೆಯ ಸುದ್ದಿಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಅಭಿಮಾನಿಗಳು ಪ್ರೀತಿಯಿಂದ ಕರೆದ ವಿರೋಶ್ ಎಂಬ ಹೆಸರಿನಲ್ಲಿ ಈ ಮದುವೆ ಸಮಾರಂಭ ನಡೆಯಲಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಮೂಲಗಳ ಪ್ರಕಾರ ಫೆಬ್ರವರಿ 26ರಂದು ಈ ಜೋಡಿ ಹಸೆಮಣೆ ಏರಲಿದೆ. ವಿಶೇಷ ಏನಂದ್ರೆ ಈ ಮದುವೆಯು ಎರಡು ವಿಭಿನ್ನ ಸಂಪ್ರದಾಯಗಳ ಸಂಗಮವಾಗಲಿದೆ. ಮುಂಜಾನೆ ವಿಜಯ್ ದೇವರಕೊಂಡ ತೆಲುಗು ಸಂಪ್ರದಾಯದಂತೆ ವಿಧಿವಿಧಾನಗಳು ನಡೆದರೆ ಅದೇ ದಿನ ರಾತ್ರಿ ರಶ್ಮಿಕಾ ಹುಟ್ಟೂರು ಕೊಡಗಿನ ಕೊಡವ ಶೈಲಿಯಲ್ಲಿ ಮದುವೆ ನೆರವೇರಲಿದೆ ಎಂದು ವರದಿಯಾಗಿದೆ. ಈ ಮೂಲಕ ಇಬ್ಬರು ಪರಸ್ಪರ ಸಂಸ್ಕೃತಿಗೆ ಗೌರವ ನೀಡಲು ನಿರ್ಧರಿಸಿದ್ದಾರೆ ಎನ್ನಲಾಗುತ್ತಿದೆ. ಇತ್ತೀಚೆಗೆ ನಡೆದ ಖಾಸಗಿ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ವಿಜಯ್ ದೇವರಕೊಂಡ ತಾಯಿ ತಮ್ಮ ಕುಟುಂಬದ ಪರಂಪರೆಯಿಂದ ಬಂದ ಅಮೂಲ್ಯವಾದ ಬಂಗಾರದ ಬಳೆಗಳನ್ನ ರಶ್ಮಿಕಾಗೆ ತೊಡಿಸಿದ್ದಾರೆ ಎನ್ನಲಾಗುತ್ತಿದೆ. ಇದು ಕೇವಲ ಉಡುಗೊರೆಯಲ್ಲದೆ ರಶ್ಮಿಕಾ ಅವರನ್ನ ಅಧಿಕೃತವಾಗಿ ತಮ್ಮ ಮನೆಗೆ ಬರಮಾಡಿಕೊಳ್ಳುವ ಒಂದು ಸಂಕೇತವಾಗಿ ಕಂಡುಬಂದಿದೆ. ಅದ್ದೂರಿತನಕ್ಕಿಂತ ಹೆಚ್ಚಾಗಿ ಖಾಸಗಿತನಕ್ಕೆ ಆದ್ಯತೆ ನೀಡುತ್ತಿರುವ ಈ ಜೋಡಿ ಕೇವಲ ಕುಟುಂಬದ ಸದಸ್ಯರು ಮತ್ತು ಚಿತ್ರರಂಗದ ತೀರಾ ಆಪ್ತ ಸ್ನೇಹಿತರನ್ನು ಮಾತ್ರ ಮದುವೆಗೆ ಆಹ್ವಾನಿಸಿದ್ದಾರೆ. ಅತಿಥಿಗಳ ಪಟ್ಟಿಯಲ್ಲಿ ನಟಿ ಆಶಿಕಾ ರಂಗನಾಥ್, ನಟಿ ಈಶಾ ರೆಬ್ಬಾ ಸೇರಿದಂತೆ ನಿರ್ದೇಶಕರಾದ ಸಂದೀಪ್ ರೆಡ್ಡಿ ವಾಂಗ, ತರುಣ್ ಭಾಸ್ಕರ್ ಮತ್ತು ರಾಹುಲ್ ರವೀಂದ್ರನ ಹೆಸರುಗಳು ಕೇಳಿಬರುತ್ತಿದೆ. ಅಭಿಮಾನಿಗಳು ಈ ಸುದ್ದಿ ಕಂಡು ಸಂಭ್ರಮಿಸುತ್ತಿದ್ದರೂ ರಶ್ಮಿಕಾ ಮತ್ತು ವಿಜಯ್ ಈ ಬಗ್ಗೆ ಇನ್ನೂ ಯಾವುದೇ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿಲ್ಲ. ಈ ಜೋಡಿ ಗೀತ ಗೋವಿಂದಂ ಸಿನಿಮಾದಿಂದ ಶುರುವಾದ ಇವರ ಕೆಮಿಸ್ಟ್ರಿ ನಿಜ ಜೀವನದಲ್ಲಿಯೂ ಒಂದಾಗಲಿ ಎಂಬುದು ಲಕ್ಷಾಂತರ ಅಭಿಮಾನಿಗಳ ಆಶಯವಾಗಿತ್ತು. ಅದೇ ರೀತಿ ಈಗ ವಿರೋಶ್ ಇದೇ 26ರಂದು ವಿವಾಹ ಆಗಲಿದ್ದಾರೆ. ಒಟ್ನಲ್ಲಿ ವಿರೋಶ್ ಮದುವೆಯ ಸುದ್ದಿ ಸದ್ಯಕ್ಕೆ ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನ ಹಾಟ್ ಟಾಪಿಕ್ ಆಗಿದೆ.